ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅನಿಸ್ತಿದೆ. ಅರೆ, ಶಿವು ಫೋನ್ ಮಾಡ್ತಿದ್ದಾನೆ. ಪರ್ಶು, ಒಂದು ಸ್ವಲ್ಪ ಗಾಡಿ ನಿಲ್ಸಪ್ಪ. ಆಮ. ಒಂದು ನಿಮಿಷ ಬಂದೆ. ಶಿವು, ಏನಪ್ಪ ಅತ್ತೆ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಅತ್ತೆ ಇನ್ಮ್ಯಾಕೆ ನೆನ್ಸ್ಕೊಳ್ತಾ ಇರೋದ್ಯಾ? ಏನೋ ಹಾಗಂದ್ರೆ? ನಾನಿಗೆ ನೇರವಾಗಿ ಕೇಳ್ತೀನಿ, ಸುತ್ತಿ ಬಳಸಿ ಮಾತಾಡಕ್ಕಿಲ್ಲ. ಕಳೆದ ಸಲ ನಮ್ಮ ರತ್ನನ್ನ ಪರ್ಸಕ್ ತಂದ್ಕೊಡೋಣ ಅಂತ ನಾನು ಮಾತಾಡಿದ್ದೆ. ಅದ್ರ ಬಗ್ಗೆ ಏನಂತೀಯತ್ತೆ? ಶಿವು, ನೀನ್ ನೇರವಾಗಿ ಕೇಳ್ತಿದ್ಯಲ್ವಾ, ನಾನು ನೇರವಾಗೇ ಹೇಳ್ತೀನಿ. ಸ್ವಲ್ಪ ತಿಂಗಳು ಕೆಳಗೆ ಕೇಳಿದಿದ್ರೆ ನಾನು ಬೇಡ ಅಂತ ಹೇಳಿರ್ತಿದ್ದೆ. ಆದ್ರೆ ಇವಾಗ ಕೇಳ್ತಿದ್ಯಲ್ಲ, ಖಂಡಿತ ನಾನು ಖುಷಿಯಾಗಿ ಒಪ್ಕೋತೀನಿ ಕಣೋ. ಅತ್ತೆ ತಿಟ್ಟುವಾಗ್ಲೂನಾ? ಶಿವು, ಬರೀ ಅಕ್ಕ ಮಾತ್ರ ಅಲ್ಲಪ್ಪ, ನಾನು ಖುಷಿಯಿಂದ ಒಪ್ಕೊಂಡಿದ್ದೀನಿ. ನಿನ್ಗೆ ಇವಾಗ ನಂಬಿಕೆ ಬಂತ? ಅಯ್ಯೋ ಶಿವನೆ, ಖುಷಿ ಎಲ್ಲ ಡಬಲ್ ಖುಷಿ ಆಗ್ಬಿಡ್ತು. ಪರಶು ಅವನ ಅಪ್ಪನ ವಿರುದ್ಧ ನ್ಯಾಯಕ್ಕಾಗಿ ಧ್ವನಿ ಎತ್ತದ್ನಲ್ಲ, ಅಷ್ಟು ಸಾಲದ ಅವನ್ ಬದಲಾಗಿದ್ದಾನೆ ಅಂತ ತಿಳ್ಕೊಳಕ್ಕೆ? ಅಲ್ಲತ್ತೆ, ನಾನು ಓದ್ತಿದ್ದಾನೆ ನೋಡ್ತೀವಿ ನೀವೆಲ್ರು ಪರ್ಸು ಇವಾಗ ಬದಲಾಗವನೆ ಅಂತ ಹೇಳ್ತಿದ್ದೀರಲ್ಲ. ಮುಂಚೆ ಏನು ಪರ್ಸು ಕೆಟ್ಟ ಕೆಲಸ ಮಾಡ್ತಿದ್ದ? ಮನೆ ಮೇಲೆ ಇರೋ ನಿಯತ್ತು ನನ್ನ ಮಗ ಶಿವ ಮನೆ ಮೇಲೆ ಯಾಕೆ? ಅತ್ತೆ ಹೇಳತ್ತೆ, ಪರ್ಸು ಮೊದಲು ಯಾಕೆ ಕೆಟ್ಟ ಕೆಲಸ ಮಾಡ್ತಿದ್ದ? ಅತ್ತೆ ನಿಮ್ಮನ್ನೇ ಕೇಳ್ತಿರೋದು. ಶಿವು, ಹಾಗಂದ್ರೆ ಈ ಪಿಕ್ಚರಲ್ಲಿ ತೋರಿಸ್ತಾರಲ್ಲ ರೌಡಿಗಳು, ಆ ಥರ ಅಂತಲ್ಲಪ್ಪ. ಗಂಡ್ಮಕ್ಳು ಅಂದಮೇಲೆ ಎಲ್ಲ ನಿಂತರನೇ ಇರ್ತಾರ ಹೇಳು. ಹಾರಾಟ, ಕೂಗಾಟ, ಚೀರಾಟ ಎಲ್ಲ ಇರುತ್ತಲ್ವಾ. ಅದರಲ್ಲೂ ಊರ ಯಜಮಾನ್ರು ಮಗ ಅಂದಮೇಲೆ ಕೇಳಬೇಕಾ, ಗಲಾಟೆ ಗದ್ದಲ ಸ್ವಲ್ಪ ಜಾಸ್ತಿನೇ ಅಲ್ವಾ, ಆ ಅರ್ಥದಲ್ಲಿ ಹೇಳ್ದೆ ಅಷ್ಟೇ. ಓ ಹಂಗ? ಹಂಗಾರೆ ಅದೆಲ್ಲ ಸಹಜ ಅಲ್ಲೇನತ್ತೆ. ನಾವೀಗ ಈ ಪೇಪರ್ನಾಗೆ ಟಿವಿನಾಗೆಲ್ಲ ನೋಡಕ್ಕಿಲ್ವೇ, ಈ ರಾಜಕಾರಣಿ ಮಕ್ಕಳು ದುಡ್ಡಿರೋರ್ ಮಕ್ಕಳೆಲ್ಲ ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತಲ್ಲ. ಹಂಗೆ ಈ ಹುಡುಕ್ ಬುದ್ಧಿಲಿ ಹಿಂಗೆಲ್ಲ ಮಾಡ್ತವೆ. ಅದೇ ವಯಸ್ಸಾಗ್ತಾ ಅವ್ರಿಗೂ ಬುದ್ಧಿ ಬರ್ತವೆ. ಹಂಗೆ ನಮ್ಮ ಪರ್ಸುಗೂ ಬುದ್ಧಿ ಬಂದೈತೆ. ನಾವು ಅದನ್ನೇ ಹೇಳಕ್ ಬಂದ್ವಿ. ಇವಾಗ ರತ್ನನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ನನ್ಗೆ ಮತ್ತೆ ಅಕ್ಕನ್ಗೆ ಇಬ್ಬರಿಗೂ ತುಂಬಾ ಇಷ್ಟ ಇದೆ. ಶಿವು, ನಾವಿಬ್ರು ಮನ್ಸಾರೆ ಒಪ್ಪಿದೀವಿ. ನೀನ್ ಮೊದ್ಲು ಕೊರಗೋದನ್ ಬಿಟ್ಬಿಡು. ಅತ್ತೆ, ಈ ಹಾಲನ್ನದ ಮ್ಯಾಕೆ ಜೇನುತುಪ್ಪ ಇಕ್ಕೊಂಡು ಅದ್ರ ಮ್ಯಾಕ್ ಬಾಳೆಹಣ್ಣು ಹಾಕೊಂಡು ಎಲ್ಲ ಸೇರ್ಸ್ಕೊಂಡು ತಿಂದಷ್ಟು ನಂಗೆ ಖುಷಿ ಆಯ್ತೈತೆ. ಈಗ ನೀವಿಬ್ರು ಒಪ್ಕೊಂಡಾಯ್ತು, ಇನ್ನು ನಮ್ಮ ಮಾವನು ಮತ್ತೆ ಪರ್ಸುನು ಒಪ್ಕೊಳ್ಳೋದೇ ಇರೋದು. ಶಿವು, ಇಡೀ ಮಾರಿಗುಡಿ ಜನನೇ ಮಾತಾಡ್ಕೊಳ್ತಾರೆ ಶಿವು ಮನೆ ತರ ಹೆಣ್ಮಕ್ಳು ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಂತ. ಅಷ್ಟೇ ಅಲ್ಲ, ಬೇರೆ ಹೆಣ್ಮಕ್ಳಿಗೂ ಬುದ್ಧಿವಾದ ಹೇಳ್ತಾರೆ, ಶಿವು ತಂಗಿರ್ನ ನೋಡಿ ಬದುಕೋದನ್ ಕಲೀರಿ ಅಂತ. ಹಾಗಿದ್ಮೇಲೆ ರತ್ನ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂದ್ರೆ ನಮಗ್ ಖುಷಿ ಆಗಲ್ವೇನೋ? ನೋಡಪ್ಪ ಶಿವು, ನಮ್ಮ ಅಭಿಪ್ರಾಯ ನಾವು ಹೇಳಿದೀವಿ. ಪರ್ಶುನು ಮಾವನು ಒಪ್ಸೋ ಜವಾಬ್ದಾರಿ ನಿಂದು. ಅತ್ತೆ, ನೀವ್ ಇಷ್ಟು ಹೇಳಿದ್ರಲ್ಲ ಅಷ್ಟ, ಇನ್ನು ಮಕ್ಕಳವ ಅವಳೆ ಎಲ್ಲ ನೋಡ್ಕೊತಾಳೆ. ಮಾವಂತವ ನಾ ಮಾತಾಡ್ತೀನಿ, ಸರಿನಾ? ಆಗ್ಲಪ್ಪ ಶಿವು, ನೀನು ಖುಷಿಯಾಗಿರು. ಅವರಿಬ್ರು ಆದಷ್ಟು ಬೇಗ ಒಪ್ಕೊಳ್ಳಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಆಗ್ಲಿ ಅತ್ತೆ, ಆಗ್ಲಿ. ಸರಿ, ನಂಗಂದ್ರೆ ಇಡ್ತೀನಿ. ಹಾ ಸರಿ. ಅಬ್ಬ, ಅಂತೂ ನನ್ನ ಅಣ್ಣನ ಮಗಳೇ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ಎಲ್ಲ ಒಳ್ಳೇದಾದ್ರೆ ಆ ಮಕ್ಕಳವನ್ಗೆ 101 ತೆಂಗಿನಕಾಯಿ ಹೊಡಿಸ್ತೀನಿ. ಲಡ್ಡುನ ಬಾಯಿಗೆ ಬೀಳ್ಸ್ಕೊಳ್ಳೋಣ ಅಂತ ಹೋದವನ್ಗೆ ಇಡೀ ಬೇಕ್ರಿನೇ ಬಾಯಿಗೆ ಬಿದ್ದಂಗಾಯ್ತು. ರತ್ನಿ, ಕಾಯ್ತಾ ಇದ್ದೀನಿ, ಬಾರೆ ಬಾ. ಇನ್ನು ಮುಂದೆ ನಿನ್ನ ಜೀವನದಲ್ಲಿಡೋ ಪ್ರತಿ ಹೆಜ್ಜೆನೂ ಕೆಂಡ ಆದಂಗಿರ್ತದೆ. ತಲಪು ನೀಸು ಲಾಯರ
ಲಾಯರ್ ಯಾಕಿಲ್ಲಿ? ಇವ್ರು ಹೋಗ್ತಾ ಇರೋದು ಪಿಕ್ಚರ್ಗಲ್ವಾ? ಅದು ಮಾವ, ನಾವು ಹೋಗ್ತಾ ಇರೋದು ಪಿಕ್ಚರ್ಗೆನೆ. ಆ ಪಿಕ್ಚರ್ ಹೆಸ್ರೇನೆ ನಾ ಲಾಯರ ನೀನ ಲವ್ವರ ಅಂತ. ಅದಕ್ಕೆ ಆ ಶಾರ್ಟ್ ಅಂಡ್ ಸ್ವೀಟ್ ಆಗೆ ಲಾಯರು ಲಾಯರು ಅಂದ್ರು ಅಷ್ಟೇ. ಆಯ್ತವ, ಹೋಗಿ ಬರ್ರಿ. ಈ ನನ್ನ ಮಗ ಏನಾದರೂ ಕಿತ್ಬಿ ಮಾಡಿದ್ರೆ ಅಲ್ಲಿಂದನೇ ಫೋನ್ ಮಾಡು, ನಾನು ಇಲ್ಲಿಂದನೇ ಅವನ ಮೆಟ್ರನ್ನ ಹಿಸ್ಕ್ಬಿಡ್ತೀನಿ. ನಾನು ಗಾಡಿ ಸ್ಟಾರ್ಟ್ ಮಾಡ್ತಿರ್ತೀನಿ, ಬೇಗ ಬಂದ್ಬಿಡೆ ಮುಟ್ಟೆ. ಸಾರಿ. ಹಲೋ, ಬಂದೆ ಕಣ, ಇರೋ. ಹೋಗಿ ಬರವ. ಇರೋ, ದೃಷ್ಟಿ ಆಗ್ಬಿಟ್ಟಾತು, ದೇವ್ರ ಕುಂಕುಮ ತತ್ತೀನಿ. ರಶ್ಮಿ, ಟಿಪ್ಪರ್ ಲಾರಿ ಸೀದಾ ಲಾಯರ್ ಆಫೀಸ್ಗೆ ಹೋಗ್ತೀರಾ. ಅಲ್ಲಿ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ತೀರಾ. ಸೀನನ್ ಕೈಯಲ್ಲಿ ಪಿಂಕಿ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀಯ. ಸೀದಾ ಸೀನನ್ ಜೊತೆ ಮನೆಗೆ ಬರ್ತೀಯ. 6 ತಿಂಗಳಾದ್ಮೇಲೆ ಡೈವೋರ್ಸ್ ಸಿಗ್ತೈತೆ. ನೀನು ಮನೆ ಬಿಟ್ಟು ಆಚೆ ಹೋಗ್ತೀಯ. ಆ ಪಿಂಕಿನ ಮನೆ ತುಂಬಿಸ್ಕೊಂತೀವಿ. ಅರ್ಥ ಆಯ್ತಲ್ವಾ? ನನ್ ಬಂಗಾರ, ಹೋಗ್ಬಾರವಾ?